ಜಗತ್ತು ಯಾವ ರೀತಿ ಮುಂದುವರೆದಿದೆ ಎಂದರೆ, ಯಾವ ಭಾವಚಿತ್ರಕ್ಕಾಗಿ 8 ಗಂಟೆಗಳ ಕಾಲ ಕಾಯುತ್ತಿದ್ದವೋ ಅದೇ ಇವತ್ತು 1 ಸೆಕೆಂಡ್ನಲ್ಲಿ 30 ಭಾವಚಿತ್ರಗಳು ತೆಗೆಯುವಂತಹ ಕ್ಯಾಮರಾಗಳು ಕೂಡ ಬಂದಿವೆ. ಅಂದು ಲಕ್ಷಗಳಲ್ಲಿ ಒಬ್ಬರ ಹತ್ತಿರ ಮಾತ್ರ ಕ್ಯಾಮರಾಗಳು ನೋಡಬಹುದಿತ್ತು. ಇಂದು ಪ್ರತಿಯೊಬ್ಬರು ಉಪಯೋಗಿಸುತ್ತಿದ್ದಾರೆ. ಹಾಗೆ ನಮ್ಮ ಜೀವನದ ಅನಿವಾರ್ಯ ಭಾಗ ಕೂಡ ಆಗಿ ಬೆಳೆದು ಬಂದಿದೆ. ಕೇವಲ ವಿಜ್ಞಾನಿಗಳ ಪ್ರಯೋಗಗಳಲ್ಲಿ ಬಳಸುತ್ತಿದ್ದ ಕ್ಯಾಮರಾಗಳು ಇಂದು ಎಲ್ಲರ ಕೈಯಲ್ಲಿ ತಂತ್ರವಾಗಿ ಬಳಕೆಯಾಗುತ್ತದೆ. ಈ ಕ್ಯಾಮರಾದ ಪರಿಕಲ್ಪನೆಯು ಚೀನಾ ಮತ್ತು ಗ್ರೀಕ್ ತತ್ವಜ್ಞರ ಅಧ್ಯಯನದ ಮೇರೆಗೆ ಪ್ರಾರಂಭವಾಗಿದೆ. ಪ್ರಪಂಚದ ಮೊಟ್ಟಮೊದಲ ಕ್ಯಾಮರಾವೆಂದರೆ ಅದು ಕ್ಯಾಮರಾ ಒಬ್ಸ್ಕ್ಯೂರಾ. ಈ ಕ್ಯಾಮರಾದ ಆಧಾರದ ಮೇಲೆಯೇ ಆಧುನಿಕ ಕ್ಯಾಮರಾಗಳು ಮತ್ತು ಡಿಜಿಟಲ್ ಕ್ಯಾಮರಾಗಳು ಹಾಗೂ ಫಿಲ್ಮ್ ಕ್ಯಾಮರಾಗಳು ನೋಡಬಹುದು. ಇದು 5ನೇ ಶತಮಾನದಲ್ಲಿ ಚೀನಾದ ಮೋಜಿ ಮತ್ತು ಗ್ರೀಕ್ನ ಅರಿಸ್ಟೋಟಲ್ ಎಂಬುವವರು ಪರಿಚಯಿಸಿದರು. ಸ್ನೇಹಿತರೆ, ಒಬ್ಸ್ಕ್ಯೂರಾ ಎಂದರೆ ಡಾರ್ಕ್ ರೂಮ್ ಅಥವಾ ಕತ್ತಲ ಕೊಠಡಿ ಎಂದು ಸಹ ಕರೆಯುತ್ತಾರೆ. ಈ ಕ್ಯಾಮರಾ ಹೇಗೆ ಕೆಲಸ ಮಾಡುತ್ತಿತ್ತು ಅಂದರೆ, ಕ್ಯಾಮರಾದಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಲಾಗಿತ್ತು. ಬೆಳಕಿನ ಕಿರಣಗಳು ಆ ರಂಧ್ರದ ಮೂಲಕ ಒಳಗೆ ಪ್ರವೇಶಿಸಿ ನಂತರ ಬೆಳಕು ಸಮತಲ ಮೇಲ್ಮೈ ಮೇಲೆ ಪ್ರತಿಬಿಂಬ ರೂಪದಲ್ಲಿ ಬೀಳುತ್ತಿತ್ತು. ಅಂದರೆ ತಲೆ ಕೆಳಗಾಗಿ ಕಾಣುತ್ತಿತ್ತು. ನಂತರ ಅದನ್ನು ನಿಲ್ಲಿಸಲು ಕಿಟಕಿ ಅಥವಾ ಬಾಗಿಲುಗಳನ್ನು ಮುಚ್ಚಬೇಕಾಗಿತ್ತು. ಈ ಕ್ಯಾಮರಾವು ಆ ಕಾಲದಲ್ಲೇ ಚಿತ್ರಕಲೆ ಮತ್ತು ವಿಜ್ಞಾನ ಫೋಟೋಗ್ರಫಿಯಲ್ಲೇ ಬಳಸಲಾಗುತ್ತಿತ್ತು. ಈ ಕ್ಯಾಮರಾವು ಇವಾಗಿನ ಕಾಲದಲ್ಲಿ ಎಲ್ಲೂ ಸಿಗುವುದಿಲ್ಲ. ಒಮ್ಮೆ ನೋಡಬೇಕೆನಿಸಿದರೆ ವಿಶ್ವದ ಕೆಲವು ಮ್ಯೂಸಿಯಂಗಳಲ್ಲಿ ನೋಡಬಹುದು. ಮೊಟ್ಟ ಮೊದಲ ಬಾರಿಗೆ ಈ ಕ್ಯಾಮರಾದಿಂದ ಭಾವಚಿತ್ರ ತೆಗೆಯಲಾಗಿತ್ತು. ಅದು 1826ರಲ್ಲಿ. ಇದು ಸುಮಾರು 8 ಗಂಟೆಗಳ ಕಾಲ ಸಮಯ ತೆಗೆದುಕೊಂಡಿತು ಎಂಬ ವರದಿ ಇದೆ. ಸ್ನೇಹಿತರೆ, ಯೋಚಿಸಿ, ಎಷ್ಟು ತಾಳ್ಮೆ ಇತ್ತು ಅವರಿಗೆ ಎಂದು. ಇವಾಗಿನ ಕಾಲದಲ್ಲಿ 1 ನಿಮಿಷದಲ್ಲಿ ಸಿನಿಮಾ ಡೌನ್ಲೋಡ್ ಆಗಿಲ್ಲ ಅಂದ್ರೆ ಅವರ ಕೋಪ ಮುಗಿಲು ಮುಟ್ಟುತ್ತದೆ. ಇಲ್ಲಿ ಶುರುವಾಗಿದ್ದ ಕ್ಯಾಮರಾ 1839ರಲ್ಲಿ ಲೂಯಿಸ್ ಡುಗುರೆ ಅವರು ಬೆಳ್ಳಿಯ ಲೇಪನ ಪ್ಲೇಟ್ ಅನ್ನು ಬಳಸಿ ಪ್ರಥಮ ವಾಣಿಜ್ಯ ಕ್ಯಾಮರಾವನ್ನು ತಂದರು. 1888ರಲ್ಲಿ ಜಿಯೋರ್ಗೆ ಎಸ್ಪಿಮ್ಯಾನ್ ಎಂಬುವರು ಫಿಲ್ಮ್ ರೋಲ್ ಅನ್ನು ಬಳಸಿ ಕೊಡಕ್ ಎಂಬ ಕ್ಯಾಮರಾ ತಯಾರಿಸಿದರು. ಈ ಕ್ಯಾಮರಾ ಬಳಸಿ ಯು ಪ್ರೆಸ್ ದಿ ಬಟನ್ ಎಂಬ ವ್ಯಾಖ್ಯೆ ತುಂಬಾ ಜನಪ್ರಿಯವಾಗಿತ್ತು. ನಂತರ ಬಂದಿದ್ದೆ ಮೊಟ್ಟ ಮೊದಲ ಬಣ್ಣದ ಕ್ಯಾಮರಾ ಎಂದು ಸಹ ಕರೆಯಬಹುದು. ಇದು 1907ರಲ್ಲಿ ಲುಮಿರೆ ಆಟೋಕ್ರೋಮ್ ತಂತ್ರದಿಂದ ಬಣ್ಣದ ಫೋಟೋ ತೆಗೆಯುವ ಸಾಧ್ಯತೆಯಾಯಿತು. ಹಾಗೆ ಸಾಗುತ್ತಾ 1925ರಲ್ಲಿ ಮೊದಲ 35mm ಫಿಲ್ಮ್ ಕ್ಯಾಮರಾ ಜಾರಿಯಾಗಿತ್ತು. ಈ ಕ್ಯಾಮರಾದಿಂದಲೇ ಇನ್ನಷ್ಟು ಪ್ರಚಾರವಾಗಲು ಕಾರಣವಾಗಿತ್ತು. ಜನ ಪ್ರಚಾರವಾದಂತೆ ಜನ ಖರೀದಿಸಲು ಮುಂದಾಗಿದ್ದರು. 1975ರಲ್ಲಿ ಕೊಡಕ್ ಸಂಸ್ಥಾಪಕರು ಸ್ಟೀವನ್ ಸೀದನ್ ಅವರ ಮೊದಲ ಡಿಜಿಟಲ್ ಕ್ಯಾಮರಾ ಜಾರಿಯಾಗಿತ್ತು. ಸ್ನೇಹಿತರೆ, ಆಟ ಶುರುವಾಗಿದ್ದೇ ಇವಾಗ. ನಿಜವಾಗಿಯೂ ಜಗತ್ತು ಬದಲಾಗಿತ್ತು ಈ ಮೊಬೈಲ್ ಕ್ಯಾಮರಾದಿಂದಾಗಿ. ಇದು 2000 ಇಸವಿಯಲ್ಲೇ ಶಾರ್ಪ್ ಜೆ ಶೋ ಎಂಬ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಕ್ಯಾಮರಾ ಫೋನ್ ಬಿಡುಗಡೆ ಮಾಡಿತ್ತು. ಹೊಸ ತಂತ್ರಜ್ಞಾನದ ಮೂಲಕ ಶುರುವಾಗಿದ್ದ ಈ ಮೊಬೈಲ್ ಕ್ಯಾಮರಾವು ಪ್ರತಿಯೊಬ್ಬರು ಬಳಸಲು ಪ್ರಾರಂಭ ಮಾಡಿದರು. 2000 ಇಸವಿಯಲ್ಲಿ ಪ್ರಾರಂಭವಾದ ಈ ಕ್ಯಾಮರಾವು ಅಪ್ಡೇಟ್ ಮೂಲಕ ಇಂದು AI ಫೋಟೋಗ್ರಫಿ ಮೂಲಕ 8K, 4K, ಆಟೋ ಫೋಕಸ್, ಕಾಂಪ್ಯೂಟೇಷನಲ್ ಫೋಟೋಗ್ರಫಿ ಮತ್ತು 3D ಡೆಪ್ತ್ ಪೆನ್ಸಿಂಗ್ ಮೂಲಕ ತಂತ್ರಗಳನ್ನು ಬಳಸಲಾಗುತ್ತದೆ. ಅಂದು ವಿಜ್ಞಾನಿಗಳ ಕೈಯಲ್ಲಿ ತಮ್ಮ ಪ್ರಯೋಗಕ್ಕಾಗಿ ಬಳಸುತ್ತಿದ್ದ ಕ್ಯಾಮರಾಗಳು ಇಂದು ಕ್ಯಾಮರಾಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳಿಗೆ ಬಳಸಲಾಗುತ್ತದೆ. 90% ಒಳ್ಳೆಯ ಕಾರ್ಯಗಳಿಗೆ ಉಪಯುಕ್ತವಾಗಿದೆ. ಸ್ನೇಹಿತರೆ, ಪ್ರಪಂಚದಲ್ಲಿ ಉನ್ನತ ಸ್ಥಾನದಲ್ಲಿರುವ ಟಾಪ್ 3 ಕ್ಯಾಮರಾಗಳು ಯಾವ್ಯಾವೆಂದರೆ ಕೆನಾನ್ EOS RS Mark 11, ಸೋನಿ AIR ಮತ್ತು ನೈಕಾನ್ JAX ಎಂಬ ಕ್ಯಾಮರಾಗಳು ಇದ್ದಾವೆ. ಈ 3 ಕ್ಯಾಮರಾಗಳು ಪ್ರಪಂಚದ ಉನ್ನತ ಸ್ಥಾನಗಳಲ್ಲಿ ಬಂದಿದ್ದು 8Kಗಿಂತನೂ ಹೆಚ್ಚಿನ ವಿಡಿಯೋಗ್ರಫಿ ಕೊಟ್ಟಿದ್ದು ಮತ್ತು ಟಾಪ್ ಕ್ವಾಲಿಟಿ ಫೋಟೋಗ್ರಫಿ ಕೊಡುತ್ತದೆ. ಇಲ್ಲಿ ಸಿನಿಮಾಗಳಲ್ಲಿ ಬಳಸುತ್ತಾರೆ ಮತ್ತು AI ತಂತ್ರಜ್ಞಾನದ ಮೂಲಕ ಇನ್ನಷ್ಟು ಉಪಯೋಗವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.